ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದರ್ಶನ್ಗೆ ಬೆಂಬಿಡದ ರಾಜಾತಿಥ್ಯ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದ ಮತ್ತೊಂದು ದೂರು. ಬೇಕರಿ ರಘು ಜೊತೆಗಿನ ಫೋಟೋ ಸಂಬಂಧ ಕಂಪ್ಲೇಂಟ್. ಬಳ್ಳಾರಿ ಜೈಲಿಗೆ ತೆರಳಿ ಮಾಹಿತಿ ಕಲೆ ಹಾಕಲು ಸಜ್ಜು. ಬಳ್ಳಾರಿ ಕಾರಾಗೃಹದಲ್ಲಿ ಮೊದಲ ದಿನವೇ ದರ್ಶನ್ ಒದ್ದಾಟ. ಹೊಸ ಜೈಲಿನ ವಾತಾವರಣ ಸೆಟ್ ಆಗದೆ ಪರದಾಟ. ಸಣ್ಣ ಸೆಲ್ ಆಗಿದ್ರಿಂದ ನಿದ್ದೆ ಇಲ್ಲದೆ ರಾತ್ರಿ 1 ಗಂಟೆಯವರೆಗೂ ಸಂಕಟ. ಪರಪ್ಪನ ಅಗ್ರಹಾರದಂತೆ ಬಳ್ಳಾರಿಯಲ್ಲಿಲ್ಲ ದರ್ಶನ್ ಗ್ಯಾಂಗ್. ಏಕಾಂಗಿಯಾಗಿರೋ ನಟನಿಗೆ ಪುಸ್ತಕಗಳೇ ಜೈಲ್ ಮೇಟ್ಸ್. 20ಕ್ಕೂ ಹೆಚ್ಚು ಪುಸ್ತಕಗಳನ್ನ ಜೊತೆಗಿಟ್ಟುಕೊಂಡಿದ್ದಾನಂತೆ ದರ್ಶನ್. ಬಳ್ಳಾರಿಯಲ್ಲಿ ಸಣ್ಣ ರೌಡಿಗಳಿಗೂ ಸಿಗತ್ತೆ ವಿಐಪಿ ಟ್ರೀಟ್ಮೆಂಟ್. ಕೈಯಲ್ಲಿ ಮೊಬೈಲ್, ಜೈಲೊಳಗೆ ಫೋಟೋಗೆ ಫೋರ್ಸ್. ಒಳಗೆ ಕೈದಿಗಳಿಂದಲೇ ಕುಕ್ಕಿಂಗ್. ದುಡ್ಡಿದ್ರೆ ಈ ಜೈಲು ರೆಸಾರ್ಟ್. ಅಂದು 6106, ಇಂದು 511. ಮತ್ತೆ ಅಭಿಮಾನಿಗಳ ಬೆನ್ನತ್ತಿದ ದರ್ಶನ್ ಕೈದಿ ನಂಬರ್. ಆಟೋ ಮೇಲೆ ಬಳ್ಳಾರಿ ಕೈದಿ 511 ಅಂತ ಸ್ಟಿಕ್ಕರ್ ಹಾಕಿಸಿದ ಫ್ಯಾನ್ಸ್. ಜೈಲಲ್ಲಿ ರಾಜಾತಿಥ್ಯಕ್ಕೆ ಸಂಬಂಧ ಈವರೆಗೆ ದರ್ಶನ್ ಮಾತ್ರ ವಿಚಾರಣೆ. ಇದೀಗ ವಿಲ್ಸನ್ ಗಾರ್ಡನ್ ನಾಗನ ಪ್ರಶ್ನೆ ಮಾಡಲು ಸಿದ್ಧತೆ. ತನಿಖೆ ಮುಂದುವರೆದಂತೆ ಆರೋಪಿಗಳ ಸಂಖ್ಯೆಯಲ್ಲೂ ಏರಿಕೆ ಸಾಧ್ಯತೆ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ, ಬಳ್ಳಾರಿಯಲ್ಲಿ ದರ್ಶನ್. ಇಲ್ಲಿ ಇಬ್ಬರೂ ದೂರ, ಮನೆಯಲ್ಲೂ ಒಂದಾದ್ವು ಡಾಗ್ಸ್. ಪವಿತ್ರ ಗೌಡ ಮನೆಯಲ್ಲಿದ್ದ ಶ್ವಾನಗಳು ದರ್ಶನ್ ಮನೆಗೆ ಶಿಫ್ಟ್. ಸದ್ಯಕ್ಕೀಗ 2 ಭಲೆ ಫ್ರೆಂಡ್ಸ್. ಖುಷಿಯಲ್ಲಿದ್ದಾಗ ಬರೋನು ಸ್ನೇಹಿತ ಅಲ್ಲ, ಕಷ್ಟದಲ್ಲಿ ಹೆಗಲು ಕೊಡೋನು ಸ್ನೇಹಿತ. ವಿಚಾರಣೆ ವೇಳೆ ಸಿನಿಮೀಯ ಡೈಲಾಗ್ ಹೊಡೆದಿದ್ರ ಅಂತೆ ಚಿಕ್ಕಣ್ಣ. ಕಾನೂನು ಪಾಠ ಮಾಡಿ ಇನ್ಮುಂದೆ ಈ ರೀತಿ ಭೇಟಿಯಾಗದಂತೆ ಪೊಲೀಸರಿಂದ ಎಚ್ಚರಿಕೆ. ಸಿದ್ದರಾಮಯ್ಯಗೆ ಬಿಟ್ಟು ಬಿಡದೆ ಕಾಡ್ತಿದೆ ಮೂಡಾ ಮುಳ್ಳು. ನಿರಂತರ ಕಾನೂನು ಹೋರಾಟಕ್ಕೆ ಸಿಎಂ ಸಜ್ಜು. ಹೈಕೋರ್ಟ್ನಲ್ಲಿ ಹಿನ್ನಡೆಯಾದರೆ ಸುಪ್ರೀಂ ಬಾಗಿಲು ತಟ್ಟಲು ನಿರ್ಧರಿಸಿದ ಸಿದ್ದು. ನಾಳೆ ರಾಜಭವನ ಚಲೋ ತೀರ್ಮಾನ ಮಾಡಿದ್ದೀವಿ. ಇದರ ಜೊತೆ ಕಾನೂನು ಸಮರವನ್ನ ಮುಂದುವರಿಸ್ತೀವಿ. ರಾಷ್ಟ್ರಪತಿಗಳ ಭೇಟಿಯೂ ಮಾಡ್ತೀವಿ ಎಂದರು ಪರಮೇಶ್ವರ್. ಕನ್ನಡ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿಯಿಂದ ಅನ್ಯಾಯದ ಆರೋಪ. ಇಂಗ್ಲಿಷ್ ವರ್ಷನ್ನಲ್ಲಿ ಒಂಥರ ಅರ್ಥ, ಕನ್ನಡದಲ್ಲಿ ಇನ್ನೊಂಥರ ಅರ್ಥ. ತಜ್ಜರಿಂದ ಸಿದ್ಧವಾಗಿಲ್ಲ ಕನ್ನಡ ವರ್ಷನ್ನ ಪ್ರಶ್ನೆಗಳು. ಗೊಂದಲದಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಕನ್ನಡ ಪ್ರಶ್ನೆ ಪತ್ರಿಕೆ ಗೊಂದಲ ಹಿನ್ನೆಲೆ ಕೆಎಸ್ ಮರುಪರೀಕ್ಷೆಗೆ ಒತ್ತಾಯ. ಕೆಪಿಎಸ್ಸಿ ವಿರುದ್ಧ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮುಕುಂದ್ ರಾಜ್ ಅಸಮಾಧಾನ. ಗಮನ ಹರಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಮನವಿ. ಮಹಾರಾಷ್ಟ್ರದ ಉಜ್ಜನಿ ಡ್ಯಾಂನಿಂದ ನೀರು ಬಿಡುಗಡೆ. ಕಲಬುರಗಿ ಅಫ್ಜಲ್ಪುರ ತಾಲೂಕಿನ ಕತ್ತರಗಾ ಸೇತುವೆ ಜಲಾವೃತ. ಭೀಮಾ ನದಿಗೆ ಇಳಿಯದಂತೆ ಜನರಿಗೆ ಎಚ್ಚರಿಕೆ. ಗುಜರಾತ್ನಲ್ಲಿ ವರುಣ ಆರ್ಭಟಕ್ಕೆ ಜನ ಕಂಗಾಲು. ಸೌರಾಷ್ಟ್ರ ಕಚ್ ಪ್ರದೇಶದಲ್ಲಿ ಭಾರೀ ಮಳೆಯಿಂದಾಗಿ ಗೋಳು. ಮನೆಯಿಂದ ಹೊರಬರಲು ಮಳೆ ನೀರಿನಿಂದ ಸವಾಲು. ಕೋಲಾರದಲ್ಲಿ ಕಡೆ ಶ್ರಾವಣ ಶುಕ್ರವಾರ ಸಂಭ್ರಮ. ಕೋಲಾರಮ್ಮನಿಗೆ ಕಮಲದ ಹೂವಿನ ವಿಶೇಷ ಅಲಂಕಾರ. ಸಾವಿರಾರು ಭಕ್ತರಿಂದ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ. ನಟಿ ಕಂಗನಾ ನಟನೆಯ ಎಮರ್ಜೆನ್ಸಿ ಸಿನಿಮಾಗೆ ಸಂಕಷ್ಟ. ತೆಲಂಗಾಣದಲ್ಲಿ ರಿಲೀಸ್ ಮಾಡದಂತೆ ಸಿಖ್ ಸಮುದಾಯದ ನಾಯಕರಿಂದ ಮನವಿ. ಚಿತ್ರ ಬ್ಯಾನ್ ಮಾಡೋ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಚಿಂತನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.